ಇದೇ ಸೀಸನ್ನಲ್ಲಿ ಸ್ಪರ್ಧಿಯಾದಂತಹ ಡಾಗ್ ಸತೀಶ್ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅವ್ರದ್ದೊಂದು ಹವಾಪ. ಸತ್ಯನೇ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ. ಈ ಶರ್ಟ್ ಎಷ್ಟು ಅಂತ ಕೇಳಿದ್ರೆ 2 ಲಕ್ಷ ಅಂತಾರೆ. ಡಾಗ್ ಸತೀಶನ್ ಕೇಳಿದ್ರೆ ಡಾಗ್ ಸತೀಶ್ ಅವರು ದೇವರಾಣೆ ಗಿಲ್ಲಿ ಗೆಲ್ಲಲ್ಲ, ನಾನು ಚಾಲೆಂಜ್ ಮಾಡ್ತೀನಿ ಗಿಲ್ಲಿ ಗೆಲ್ಲಲ್ಲ ಅಂತ. ಒಂದು ವೇಳೆ ಗಿಲ್ಲಿ ಏನಾದರೂ ಗೆದ್ದರೆ ಗಿಲ್ಲಿ ಕಾಲು ಕೆಳಗಿರ್ತೀನಿ, ನಾನು ಗಿಲ್ಲಿ ಕಾಲು ಕೆಳಗೆ ತೂರ್ಬಿಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಡಾಗ್ ಸತೀಶ್ ಯಾಕೆ ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ರೆಬಲ್ ಟಿವಿ. ನಾನು ಶ್ರೀನಿವಾಸ್ ವೈದ್ಯ. ಬಿಗ್ ಬಾಸ್ ಇನ್ನೇನು ಕೆಲವೇ ದಿನ ಬಿಗ್ ಬಾಸ್ನ ಫೈನಾಲೆ ಬರಲಿಕ್ಕಿದೆ. ಅಷ್ಟಕ್ಕೂ ಯಾರು ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅನ್ನುವಂತಹ ಕುತೂಹಲ, ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅನೇಕರಲ್ಲಿ ಕಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಒಂದಿಷ್ಟು ಹೆಸರುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿಬರ್ತಾ ಇದೆ. ಮೆಜಾರಿಟಿ ನೀವು ಯಾರನ್ನೇ ಕೇಳಿ ಈ ಬಾರಿ ನಿಮಗೆ ವೈಯಕ್ತಿಕವಾಗಿ ಯಾರು ಬಿಗ್ ಬಾಸ್ ವಿನ್ ಆಗಬೇಕು ಅಂತ ಕೇಳಿದರೆ ಎಲ್ಲರೂ ಹೇಳೋದೇ ಗಿಲ್ಲಿ ನಟನ ಹೆಸರನ್ನು. ಯಾಕಂತಂದರೆ ಗಿಲ್ಲಿ ಅಷ್ಟು ಎಂಟರ್ಟೈನಿಂಗ್ ಆಗಿ, ಅಷ್ಟು ಸ್ಪಾಂಟೇನಿಯಸ್ ಆಗಿ, ಅಷ್ಟೇ ಸ್ಪಿರಿಟ್ಟಿನಿಂದ ಮಜಾ ಮಾಡ್ತಾ ಎಂಜಾಯ್ ಮಾಡ್ತಾ ಬಿಗ್ ಬಾಸ್ ಸೀಸನ್ ಇಷ್ಟು ದಿನಗಳನ್ನು ಕ್ಯಾರಿ ಮಾಡ್ಕೊಂಡು ಬಂದಿದ್ದಾನೆ. ಎಲ್ಲಿಯೂ ಕೂಡ ಗಿಲ್ಲಿ ಬಹುತೇಕವಾಗಿ ದೊಡ್ಡ ಪ್ರಮಾಣದಲ್ಲಿ ಎಡವಿದ್ದಿಲ್ಲ, ಇಂಥಲ್ಲಿ ತಪ್ಪು ಮಾಡಿದ್ದಾನೆ ಅನ್ನುವಂಥದ್ದಿಲ್ಲ. ಅಷ್ಟು ಎಂಟರ್ಟೈನ್ಮೆಂಟನ್ನು ಜನರಿಗೆ ಕೊಡ್ತಾ ಬಂದಿದ್ದಾನೆ. ಇವತ್ತು ನೀವು ನಾರ್ಮಲಾಗಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ತೆಗೀರಿ, ಓಪನ್ ಮಾಡಿ. ನೀವು ಸುಮ್ಮನೆ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ರೀಲ್ಸ್ಗಳನ್ನು ಸ್ಕ್ರೋಲ್ ಮಾಡ್ತಾ ಇದ್ದರೆ ಮೆಜಾರಿಟಿ ಗಿಲ್ಲಿನೇ ಇರ್ತಾರೆ. ಆ ಗಿಲ್ಲಿ ಪಂಚಸ್ಗಳು, ಗಿಲ್ಲಿಯ ಹುಡುಗಾಟ, ಅವ್ನು ಮಾಡೋ ತರಲೆ, ಅವ್ನು ಮಾಡೋ ತೀಟೆಗಳು, ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಜನರಿಗೆ ಸಖತ್ತಾಗಿ ಎಂಟರ್ಟೈನಿಂಗ್ ಆಗ್ತಾ ಇದೆ. ಆದ್ದರಿಂದ ಗಿಲ್ಲಿ ಇಷ್ಟು ದಿನ ಬಹಳ ಸೇಫಾಗಿ ನೀಟಾಗಿ ಸರ್ವೈವ್ ಆಗ್ತಾ ಬಂದಿದ್ದಾನೆ. ನೀವು ಮಾಜಿ ಸ್ಪರ್ಧೆಗಳನ್ನು ಕೂಡ ಕೇಳಿ, ಅಂದರೆ ಬಿಗ್ ಬಾಸ್ಗೆ ಹೋಗಿ ಎಲಿಮಿನೇಟ್ ಆಗಿ ಬಂದಂಥವ್ರಾಗಿರ್ಬೋದು ಈ ಸೀಸನಲ್ಲಿ, ಅಥವಾ ಕಳೆದ ಇಷ್ಟೂ ಸೀಸನ್ಗಳಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕೇಳ್ಕೊಂಡು ಬನ್ನಿ. ಯಾರು ನಿಮಗೆ ಗೆಲ್ತಾರೆ ಈ ವರ್ಷ ಈ ಸೀಸನ್ನಲ್ಲಿ ಅಂತ ಕೇಳಿದರೆ ಎಲ್ಲರೂ ಗಿಲ್ಲಿ ಹೆಸರನ್ನೇ ಹೇಳುತ್ತಿದ್ದಾರೆ. ಆದರೆ ಇದೇ ಸೀಸನ್ನಲ್ಲಿ ಸ್ಪರ್ಧಿಯಾದಂತಹ ಡಾಗ್ ಸತೀಶ್, ಆಯಿತಾ, ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅವ್ರದ್ದೊಂದು ಹವಾಪ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಲ್ಲೆಡೆ ಕಂಡು ಬರ್ತಾ ಇದ್ದಾರೆ. ತಮ್ಮ ಹೇಳಿಕೆಗಳಿಂದ, ತಮ್ಮ ಸ್ಟೇಟ್ಮೆಂಟ್ಗಳಿಂದ ಅದೇನು ಬೇಕು ಅಂತ ಮಾತಾಡ್ತಾರೋ, ಏನೋ ಅವ್ರು ಮಾತಾಡೋದ್ರಲ್ಲಿ ಸತ್ಯ ಇರುತ್ತೋ, ಸತ್ಯನೇ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ. ಈ ಶರ್ಟ್ ಎಷ್ಟು ಅಂತ ಕೇಳಿದರೆ 2 ಲಕ್ಷ ಅಂತಾರೆ, ಆಯಿತಾ, ಏನೇನೋ ಮಾತಾಡ್ತಾರಪ್ಪ ಅವ್ರದ್ದೊಂದು ಕೈಯಲ್ಲಿ, ಮಾತಿನ ಕೈಯಲ್ಲಿ. ಸರಿ ಆಯಿತು. ಡಾಗ್ ಸತೀಶನ್ ಕೇಳಿದರೆ ಡಾಗ್ ಸತೀಶ್ ಅವರು ದೇವರಾಣೆ ಗಿಲ್ಲಿ ಗೆಲ್ಲಲ್ಲ, ನಾನು ಚಾಲೆಂಜ್ ಮಾಡ್ತೀನಿ ಗಿಲ್ಲಿ ಗೆಲ್ಲಲ್ಲ ಅಂತ. ಸರ್, ಒಂದು ವೇಳೆ ಗಿಲ್ಲಿ ಗೆದ್ದರೆ ಏನು ಮಾಡ್ತೀರಿ ಅಂತ ಕೇಳಿದರೆ ಒಂದು ಸವಾಲು ಹಾಕಿಬಿಟ್ಟಿದ್ದಾರೆ. ನೋಡಿ, ಗಿಲ್ಲಿ ಆಬ್ವಿಯಸ್ಲಿ ಗೆಲ್ಲಲ್ಲ. ಒಂದು ವೇಳೆ ಗಿಲ್ಲಿ ಏನಾದರೂ ಗೆದ್ದರೆ ಗಿಲ್ಲಿ ಕಾಲು ಕೆಳಗಿರ್ತೀನಿ, ನಾನು ಗಿಲ್ಲಿ ಕಾಲು ಕೆಳಗೆ ತೂರ್ಬಿಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದೇನು ಚಾಲೆಂಜೋ ಇದೇನೋ ಗೊತ್ತಿಲ್ಲ. ಆದರೆ ಡಾಗ್ ಸತೀಶ್ ಯಾಕೆ ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ ಅಂದರೆ, ಇಡೀ ಸಮಾಜವೇ ಒಂದು ವ್ಯಕ್ತಿಯನ್ನು ಒಪ್ಕೊಳ್ತಾ ಇದೆ ಅಥವಾ ಒಂದು ವ್ಯಕ್ತಿಯನ್ನು ಸಪೋರ್ಟ್ ಮಾಡ್ತಾ ಇದೆ ಅಂತಂದಾಗ ವೈ ಡಾಗ್ ಸತೀಶ್ ಈಸ್ ಅಪೋಸಿಂಗ್ ದ್ಯಾಟ್. ಅದನ್ನು ಯಾಕೆ ಡಾಗ್ ಸತೀಶ್ ಅಪೋಸ್ ಮಾಡ್ತಿದ್ದಾರೆ ಅಂತಂದರೆ, ನೆಟ್ಟಿಗರು ಹೇಳೋ ಪ್ರಕಾರ ಅದು ಒಂದು ಸೋಷಿಯಲ್ ಮೀಡಿಯಾ ಅಟ್ರಾಕ್ಷನ್. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದು ಸ್ವಲ್ಪ ಕಾಣಿಸ್ಕೊಳ್ಬೇಕು, ಎಲ್ಲರೂ ಹೇಳಿದ್ದನ್ನೇ ನಾನು ಹೇಳಿದರೆ ನನಗೇನು ವ್ಯಾಲ್ಯೂ ಇರುತ್ತೆ, ಯಾರು ಏನು ಹೇಳಿರ್ತಾರೆ ಅದಕ್ಕೆ ವಿರೋಧವಾಗಿ ಹೇಳಿದಾಗ ಮಾತ್ರ ಜನರ ದೃಷ್ಟಿ ನಮ್ಮ ಹತ್ತಿರಕ್ಕೆ ಬೀಳುತ್ತೆ ಅನ್ನುವಂಥ ಹ್ಯಾಟ್ರಿಕ್ಕನ್ನು ಡಾಗ್ ಸತೀಶ್ ಯೂಸ್ ಮಾಡ್ತಿದ್ದಾರೆ. ಆದ್ದರಿಂದ ಎಲ್ಲರೂ ಗಿಲ್ಲಿ ಸಪೋರ್ಟ್ ಮಾಡಿದಾಗ ಗಿಲ್ಲಿ ಗೆಲ್ಲಲ್ಲ ಅಂತ ಹೇಳಿದರೆ ಎಲ್ಲರ ಅಟ್ರಾಕ್ಷನ್ ನನ್ನ ಮೇಲೆ ಬರುತ್ತೆ ಅನ್ನೋದು ಡಾಗ್ ಸತೀಶ್ ಅವರ ಲೆಕ್ಕಾಚಾರ ಇರ್ಬೋದು ಅಂತ ನೆಟ್ಟಿಗರು ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೇ ಇವತ್ತು ಯಾರ್ಯಾರು ಗಿಲ್ಲಿ ಗೆಲ್ತಾನೆ ಅಂತ ಹೇಳ್ತಾ ಇದ್ದಾರೋ ಅವ್ರ ವಿರುದ್ಧ ಡಾಗ್ ಸತೀಶ್ ಮಾತಾಡ್ತಿದ್ದಾರೆ. ಅಂದರೆ ಗಿಲ್ಲಿ ಗೆಲ್ಲಲ್ಲ ಅಂತ ಈಗ ಪ್ರತಿವಾದ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಗಿಲ್ಲಿ ಗೆಲ್ಲಲ್ಲ ಅಂತ ಹಿಂದಕ್ಕೆ ಪಾರ್ಟಿ ಎಲ್ಲ ಮಾಡಿಬಿಟ್ಟಿದ್ದಾರೆ ನಾವು ಡಾಗ್ ಸತೀಶ್ ಅವರು, ಆಯಿತಾ. ಅದರ ಜೊತೆಗೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳು, ಅವರ ವೈಯಕ್ತಿಕ ಬದುಕಿನ ಸ್ಟೇಟ್ಮೆಂಟ್ಗಳು ಆಗಿರಬಹುದು. ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ಆಯಿತಾ. ಸುದೀಪ್ ಸರೇ ನನಗೆ ಹೇಳಿದರು, ಸೋಷಿಯಲ್ ಮೀಡಿಯಾ ತೆಗೆದ್ರೆ 11 ಕಂಟೆಂಟ್ಗಳಲ್ಲಿ 10 ಕಂಟೆಂಟ್ ನಿಮ್ಮದೇ ಇರುತ್ತೆ ಡಾಗ್ ಸತೀಶ್ ಅವರೇ ಅಂತ ಹೇಳಿದ್ರಂತೆ. ಓಕೆ ಫೈನ್, ಹೇಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಏನು ಸವಾಲು ಹಾಕಿಬಿಟ್ಟಿದ್ದಾರಲ್ಲ, ಒಂದು ವೇಳೆ ಗಿಲ್ಲಿ ಗೆದ್ದರೆ ಗಿಲ್ಲಿ ಕಾಲು ಕೆಳಗೆ ನಾನು ಇಡ್ತೀನಿ ಅನ್ನುವಂಥ ಸವಾಲು ಹಾಕಿದಾರಲ್ಲ, ಆ ಸವಾಲನ್ನು ಎಷ್ಟರ ಮಟ್ಟಿಗೆ ಸ್ವೀಕರಿಸ್ತಾರೆ, ಅದನ್ನು ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ, ಇನ್ಫ್ಯಾಕ್ಟ್ ಗಿಲ್ಲಿ ಗೆಲ್ತಾನ ಇಲ್ವಾ, ಅಥವಾ ಇನ್ಸ್ಟೆಡ್ ಆಫ್ ಗಿಲ್ಲಿ ಬೇರೆ ಯಾರಾದರೂ ಗೆಲ್ತಾರ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಅದಕ್ಕಾಗಿ ನಾವು ಮತ್ತು ನೀವು ಕಾಯಬೇಕು, ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ. ನಮಸ್ಕಾರ.